ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವಮೇಧ. ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ನಾನೇ ಆರಂಭ ಮಾಡೋದ್ನೋ ಏನೋ ಗೊತ್ತಿಲ್ಲ, ಆದರೆ ಇದು ಮಾತ್ರ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ. ಅದೇನಪ್ಪ ಅಂತಂದರೆ, ಹೆಣ್ಣು ಮಕ್ಕಳು ಬಟ್ಟೆ ಧರಿಸುವಂಥ ವಿಧಾನ. ಈ ಅರ್ಧಂಬರ್ಧ ಬಟ್ಟೆ ಧರಿಸುವುದು, ಮೈ ಕಾಣುವಂತೆ ಬಟ್ಟೆಯನ್ನು ತೋರಿಸುವುದರ ವಿರುದ್ಧ ಎಲ್ಲರೂ ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ. ನನಗಂತೂ ಸಿಕ್ಕಾಬಟ್ಟೆ ಜನತೆ ಮತ್ತು ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ವಾದ, ನೀವು ಯಾಕೆ ಹೆಣ್ಣು ಮಕ್ಕಳನ್ನು ಅಂಥ ದೃಷ್ಟಿಯಲ್ಲಿ ನೋಡ್ತೀರಿ, ಆ ರೀತಿಯ ದೃಷ್ಟಿಯಲ್ಲಿ ನೋಡ್ತೀರಿ, ಕೆಟ್ಟ ದೃಷ್ಟಿಯಲ್ಲಿ ಯಾಕೆ ನೋಡ್ತೀರಿ? ಇದು ಅವರ ವಾದ ತಪ್ಪೇನಿಲ್ಲ. ಹೌದು, ಕೆಲವು ಗಂಡು ಮಕ್ಕಳು ಕೆಟ್ಟ ದೃಷ್ಟಿಯಿಂದ ನೋಡುವವರೂ ಇದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇರೋದು, ನಿಮಗೇ ಗೊತ್ತು, ನೀವೇ ಹೇಳಿದಂತೆ ಕೆಟ್ಟ ದೃಷ್ಟಿಯಿಂದ ನೋಡುವವರು ಇದ್ದಾರೆ ಅಂತ ತಿಳಿದ ಮೇಲೂ ಕೂಡ ನಾವು ಹೇಗೆ ಬದುಕಬೇಕು ಮತ್ತು ಹೇಗೆ ಇರಬೇಕು ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ನಾನೆಲ್ಲೂ ಕೂಡ ಇಲ್ಲಿ ಕೆಟ್ಟ ದೃಷ್ಟಿಯಿಂದ ಯಾರೂ ನೋಡಲ್ಲ, ನೀವೇ ಸರಿ ಇಲ್ಲ ಅಂತ ಹೇಳಲಿಲ್ಲ. ಆದರೆ ಕೆಟ್ಟ ದೃಷ್ಟಿಯಿಂದ ನೋಡುವವರು ಇದ್ದಾರೆ. ನಾನು ಬಹಳಷ್ಟು ಬಾರಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ರಸ್ತೆ, ಆ ರಸ್ತೆಯಲ್ಲಿ ಮುಳ್ಳುಗಳಿವೆ. ಆದರೆ ಆ ರಸ್ತೆಯ ನಿಯಮ ಏನಪ್ಪ ಅಂತಂದರೆ, ಬರಿಗಾಲಲ್ಲೇ ಹೋಗಬೇಕು ಅಂತ ನಿಯಮ ಇದೆ. ಆದರೆ ಆ ನಿಯಮದಂತೆ ನಾವೇನಾದರೂ ಪಾಲನೆ ಮಾಡಬೇಕು ಅಂತ ಹೋದರೆ ಕಾಲಿಗೆ ಮುಳ್ಳು ಚುಚ್ಚುತ್ತೆ. ಹಾಗಾಗಿ ಬುದ್ಧಿವಂತರು ಏನು ಮಾಡ್ತಾರೆ, ಸ್ಲಿಪ್ಪರನ್ನು ಧರಿಸಿ ಹೋಗ್ತಾರೆ. ಆದರೆ ಆ ನಿಯಮದಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಸ್ಲಿಪ್ಪರನ್ನು ಧರಿಸಬಾರದು ಅಂತ. ಸ್ಲಿಪ್ಪರನ್ನು ಧರಿಸಲೇಬಾರದು ಅಂತ ನಿಯಮದಲ್ಲಿ ಇರೋದಿಲ್ಲ. ಆದರೆ ಬರೀ ಕಾಲಲ್ಲೇ ಹೋಗಬೇಕು ಅಂತಿರುತ್ತೆ. ಸೊ ಹೀಗಿರುವಾಗ ಆಯ್ಕೆ ನಮ್ಮ ಕೈಲಿರುತ್ತೆ. ಸೊ ಮುಳ್ಳುಗಳಿವೆ ಅಂತ ಗೊತ್ತಿದ ಮೇಲೂ ನಾನೇನಾದರೂ ಬರೀ ಕಾಲಲ್ಲಿ ಹೋದರೆ ಮುಳ್ಳುಗಳು ಚುಚ್ಚುತ್ತವೆ. ಅದಕ್ಕಾಗಿ ನಾನು ಈ ಬಗ್ಗೆ ಸಾಕಷ್ಟು ಬಾರಿ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನನ್ನ ವಿರುದ್ಧ ಒಂದಷ್ಟು ನಟಿಯರು ತಿರುಗಿ ಬಿದ್ದಿದ್ದಾರೆ. ಎಲ್ಲ ನಟಿಯರು ಒಂದಾಗಿದ್ದಾರೆ. ಯಾಕಂತಂದರೆ ಅವರೆಲ್ಲರೂ ಕೂಡ ತೋರಿಸ್ಕೊಂಡೇ ಇರಬೇಕಲ್ಲ, ಅವ್ರ ಬದುಕೇ ಅದಲ್ವ. ಅವರಿಂದ ಬೇರೆ ಹೆಣ್ಮಕ್ಳು ಕಲಿತು 4 ದಿನ ಅವರು ಅದೇ ರೀತಿಯ ಶೋಕಿಯನ್ನು ಮಾಡಿ ಕೊನೆಗೆ ಅವರು ಯಾವ ಕೀಚಕರ ಪಾಲಾಗ್ತಾರೋ ಗೊತ್ತಿಲ್ಲ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗಾಮುಗ್ಗ ಅಂದರೆ ಮೈ ಮೇಲೆ ಕೇವಲ ಒಂದು 20% 30% ಬಟ್ಟೆ ಇರುತ್ತಷ್ಟೇ. ಸೋನು ಶೆಟ್ಟಿ ಶ್ವೇತಾ ಅಂತ ನೀವು ಗಮನಿಸ್ಬೋದು. ಇವರೇನೋ ಕಿಚ್ಚ ಸುದೀಪ್ ಫ್ಯಾನ್ ಅಂತೆ. ಯಾವಾಗಲೂ ಕೂಡ ಸದಾ ದರ್ಶನ ಅಭಿಮಾನಿಗಳ ವಿರುದ್ಧ ಈಕೆ ಮಾತನಾಡ್ತಾ ಇರ್ತಾಳೆ. ನಾವು ನ್ಯೂಸ್ನಲ್ಲಿ ಮಾತನಾಡೋದು ಬೇರೆ, ಒಂದಷ್ಟು ಆರೋಪಗಳನ್ನು ಅವ್ರ ಮೇಲೆ ಹೇರಿದಾಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇರೆ. ಆದರೆ ಪರ್ಸ್ನಲ್ ಟಾರ್ಗೆಟ್ ಮಾಡಿಕೊಂಡು ದರ್ಶನ್ ವಿರುದ್ಧ ಈಕೆ ಯಾವಾಗಲೂ ಕೂಡ ಮಾತನಾಡಿ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರ್ತಾಳೆ. ಸೊ ಅರ್ಧಂಬರ್ಧ ಬಟ್ಟೆ, ಈಗ ಈಕೆ ಹಾಕುವಂಥ ಬಟ್ಟೆಯನ್ನು ಯಾರ ಕಣ್ಣಿಂದಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಬಟ್ಟೆಗಳನ್ನು ಹಾಕುತ್ತಾ ಎಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ತಾನೇ ತನ್ನ ತಟ್ಟೆಯಲ್ಲೇ ಅನ್ನ ಹಳಸಿತ್ತು ಅಂತ ಹೇಳ್ತಾರಲ್ಲ, ಹಾಗಿರುವಾಗ ಬೇರೆಯವರ ಹಳಸುವಿಕೆಯನ್ನು ಮಾತನಾಡುತ್ತಾ ಈಕೆ ಎಲ್ಲರನ್ನೂ ತೇಜೋವಧೆ ಮಾಡ್ತಾ ಇರ್ತಾಳೆ. ಈಕೆ ಹಾಕೋ ಬಟ್ಟೆಯನ್ನು ನೋಡಿ ಒಂದಷ್ಟು ಜನ ಪಡ್ಡೆ ಹುಡುಗರು ಕೂಡ ಬೇಕಾಬಿಟ್ಟು ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಸರಿಯಾದ ರೀತಿಯಲ್ಲಿ ಸಮಾಜಕ್ಕೆ ಬೇಕಾದಂಥ ಸಂದೇಶವನ್ನು ಈಕೆ ಕೊಡ್ತಾ ಇರೋದಿಲ್ಲ. ಒಂದು ದಿನ ಈಕೆ ಮಾಡುವಂಥ ಕೆಲವೊಂದು ಎಡವಟ್ಟುಗಳು, ಆ ವಿರುದ್ಧ ಸಂಧ್ಯಾ ಅನ್ನೋರು ಸಿಕ್ಕಾಬಟ್ಟೆ ರೊಚ್ಚಿಗೆದ್ದುಬಿಟ್ಟಿದ್ದಾರೆ. ಬಟ್ಟೆ ಬಿಚ್ಚಿ ವಿಡಿಯೋ ಮಾಡುವ ಸೋನು ಶೆಟ್ಟಿ ವಿರುದ್ಧ ಈಗ ದೂರನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಹೋರಾಟಗಾರ್ತಿ ಸಂಧ್ಯಾ ಅನ್ನೋರು ದೂರು ದಾಖಲಿಸಿದ್ದಾರೆ. ಒಂದು ಕಡೆ ಇರಲಿ ಆ ವಿಷಯ. ದೂರು ದಾಖಲಿಸಿದ್ದು ಯಾಕೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದರೆ, ಇಲ್ಲಿ ಬಿಗ್ ಬಾಸ್ ವಿಚಾರವಾಗಿ ಸಂಧ್ಯಾ ಅನ್ನೋರು, ದ ವಾಯ್ಸ್ ಆಫ್ ಸಂಧ್ಯಾ ಅನ್ನೋರು ಕಿಚ್ಚ ಸುದೀಪ್ ವಿರುದ್ಧವಾಗಿ ಒಂದಷ್ಟು ಬಿಗ್ ಬಾಸ್ನಲ್ಲಿ ನಡೀತಾ ಇರುವಂಥ ಒಂದಷ್ಟು ಭೇದ ಭಾವಗಳ ವಿರುದ್ಧವಾಗಿ ಒಂದಷ್ಟು ದೂರುಗಳನ್ನು ಕೊಡ್ತಾರೆ. ಅದು ಆಕೆ ಕೊಟ್ಟಂಥ ದೂರು ಕೂಡ ಸಮಂಜಸವಲ್ಲ. ಆದರೂ ಕೂಡ ಅದೊಂದು ಗೇಮ್, ಅದೊಂದು ಮನರಂಜನೆ, ಅದೊಂದು ಎಂಟರ್ಟೈನ್ಮೆಂಟ್. ಹೀಗಿರುವಾಗ ಅದನ್ನು ಸೀರಿಯಸ್ ತಗೊಂಡು ಅದ್ರ ಬಗ್ಗೆ ಮಾತನಾಡೋದು ಸರಿ, ದೂರು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೂ ಅನಿಸಿತ್ತು. ಇರಲಿ, ಅವರವರ ವೈಯಕ್ತಿಕ ಅಭಿಪ್ರಾಯ, ಅದು ಅವರಿಷ್ಟ. ಪ್ರಶ್ನೆ ಮಾಡೋಕೆ ನಾವು ಯಾರೂ ಅಲ್ಲ. ಅದರ ವಿರುದ್ಧ ಮಾತನಾಡಿದಂಥ ಈ ಸೋನು ಶೆಟ್ಟಿ ಸಂಧ್ಯಾ ಅವರ ವಿರುದ್ಧ ರೊಚ್ಚಿಗೆದ್ದು ಅದು ಇದು ಮಾತಾಡಿದರು. ಹಾಗಂದ ಮಾತ್ರಕ್ಕೆ ಸಂಧ್ಯಾನು ಕೂಡ ಕೈ ಕಟ್ಟು ಕೂತ್ಕೊಡ್ತಿಲ್ಲ, ಬಾಯಿಗೆ ಬಂದಂಗೆ ಕೆಟ್ಟ ಪದಗಳಿಂದ ನಿಂದಿಸಿ ಸೋನು ಶೆಟ್ಟಿಗೆ ಹಾಕೊಂಡು ರುಬ್ಬಿದ್ರು. ಸೊ ಇಲ್ಲಿ ಏನಾಯಿತು ಈಗ ವಿಷಯ, ಯಾವಾಗ ನಾನು ಸಿಗ್ತೀನಿ ನೀನು ಸಿಗ್ತೀಯ ಅಂತಂದಾಗ ನಾನು ಬರ್ತೀನಿ, ಅದು ಎಲ್ಲಿದೆಯಾ ಹೇಳು ಅಂತ ಹೇಳುವಾಗ ಇಲ್ಲಿ ಒಂದು ರೀತಿ ಫನ್ನಿ ಮೂಮೆಂಟು ಅಥವಾ ನಗಬೇಕು ಅಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಯಾರನ್ನ ಚಾಲೆಂಜ್ ಮಾಡಿ ಬಾ ಅಂತ ಕರೆದಿದ್ದಂಥ ಸೋನು ಶೆಟ್ಟಿ ಅವರು ಬರುವಂಥ ಸಮಯವನ್ನು ನೋಡಿದ್ರೆ, ಆ ಪಿ ಜಿಗೆ ಬಂದರೆ ಆ ಪಿ ಜಿಯನ್ನೇ ಖಾಲಿ ಮಾಡ್ಕೊಂಡು ಎಸ್ಕೇಪ್ ಆಗಿರುವಂಥ ಸೋನು ಶೆಟ್ಟಿ ನೋಡಿ. ದಮ್ಮಿದ್ರೆ ಫೇಸ್ ಮಾಡ್ತೀನಿ ಅಂದರೆ ಮಾತ್ರ ರಿಸ್ಕ್ ತಗೋಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಬೇಕು. ದಮ್ಮೇ ಇಲ್ಲ, ಮಾತನಾಡೋದಕ್ಕೆ ಮೀಟ್ರೇ ಇಲ್ಲ ಅಂತಂದಾಗ ಯಾಕೆ ಬೇಕು? ಸೊ ದಮ್ಮಿರೋರ ಹತ್ರ ಏನು ಎದುರಾಕೊಳ್ಳೋಕೆ ಹೋಗಬಾರ್ದು. ಸಂಧ್ಯಾ ಅವ್ರಿಗೆ ದಮ್ಮಿದೆ, ಇವಳಿಗೆ ದಮ್ಮಿಲ್ಲ. ಯಾಕೆ ಬೇಕು ನಿಮಗೆಲ್ಲ? ಸೊ ಮನೆ ಖಾಲಿ ಮಾಡ್ಕೊಂಡು ಪಿ ಜಿ ಖಾಲಿ ಮಾಡ್ಕೊಂಡು ಹೋಗೋಂಥ ಹಣೆ ಬರಬೇಕಿತ್ತ ನಿಮಗೆ? ಬೇಕಿತ್ತ ಇದೆಲ್ಲ? ಸೊ ಹಾಗಾಗಿ ನೋಡಿ, ಆ CC ಕ್ಯಾಮ್ರಾ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದಾರೆ. ಎಷ್ಟು ಪರಿಪರಿಯಾಗಿ ಅಷ್ಟೊಂದು ಸ್ಪೀಡಾಗಿ ಮೊದಲು ಇಲ್ಲಿಂದ ಎಸ್ಕೇಪ್ ಆದರೆ ಸಾಕಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಸೋನು ಹೋಗ್ತಾ ಇದ್ದಾರೆ. ಇರಲಿ, ಇದು ಒಂದು ಕಡೆ. ಆದರೆ
ಈಗ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಾರಣ ಅರ್ಧಂಬರ್ಧ ಬಟ್ಟೆ ಬಿಚ್ಚಿ ಎಲ್ಲರನ್ನೂ ಕೂಡ ಮ್ಯಾನಿಪುಲೇಟ್ ಮಾಡ್ತಾ ಇರುವಂಥ ಸೋನಿ ಶೆಟ್ಟಿ ವಿರುದ್ಧ ಸಂಧ್ಯಾ ಅವರು ದೂರನ್ನು ಕೊಟ್ಟಿದ್ದಾರೆ. ಈಗ ನಾನು ಮಾತನಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಕೆಲವು ನಟಿಯರು ನನ್ನ ವಿರುದ್ಧ ಮಾತನಾಡಿದ್ರು. ಈಗ ಸಂಧ್ಯಾ ಅವರು ಕೂಡ ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಬಟ್ಟೆ ಬಗ್ಗೆ ಕಮೆಂಟ್ ಕೊಡ್ತಾ ಇದ್ದಾರೆ. ಈಗ ಎಲ್ಲಿ ಇದ್ದೀರಿ ನೀವು ನಟಿಮಣಿಯರೇ ಅನ್ನುವಂಥ ಪ್ರಶ್ನೆಗಳು ನನಗೆ. ಈಗ ಎಲ್ಲಿ ನೀವು ಬದುಕಿದ್ದೀರಾ? ಹೋಗಲಿ, ಪೊಲೀಸ್ನವ್ರ ಕೈಲಿ ಫೋನ್ ಮಾಡಿಸಿ ಎದುರಿಸಿ ಬೆದರಿಸಿ ಎಲ್ಲ ವೀಡಿಯೋ ಡಿಲೀಟ್ ಮಾಡಿಸ್ತೀರಿ ಕೆಲವರು, ಇರಲಿ ಪರವಾಗಿಲ್ಲ. ಯಾಕಂತಂದರೆ ಈಗ ಏನಾಗ್ಬಿಡುತ್ತೆ ಅಂತಂದರೆ ವುಮೆನ್ ಕಾರ್ಡ್ ಪ್ಲೇ ಆಗುತ್ತೆ. ನಾನು ಕಟು ಸತ್ಯ ಹೇಳಬೇಕು ಅಂತಂದರೆ ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳಲ್ಲ. ಕೆಲವು ಹೆಣ್ಣುಮಕ್ಕಳು ಹೆಂಗೆ ಬೇಕು ಹಾಗೆ ಲೈಫ್ ಲೀಡ್ ಮಾಡೋದಕ್ಕೆ, ಹೆಂಗೆ ಬೇಕು ಹಾಗೆ ಬಟ್ಟೆ ಹಾಕ್ಕೊಂಡು ತಮ್ಮ ಜೀವನವನ್ನು ಬೇಕಾಬಿಟ್ಟಿಯಾಗಿ ಕಳೆಯೋದಕ್ಕೆ, ಅದನ್ನು ಯಾರಾದರೂ ಹುಡುಗರು ಪ್ರಶ್ನೆ ಮಾಡೋಕ್ಕೆ ಬಂದಾಗ ಅವರ ಸ್ವಾತಂತ್ರ್ಯ ಜೀವನಕ್ಕೆ ಎಲ್ಲಿ ಅಡೆತಡೆ ಉಂಟಾಗುತ್ತೆ, ಬೇಕಾಬಿಟ್ಟು ಬಿಚ್ಕೊಂಡು ಕುಣಿಯೋದಕ್ಕೆ ಅಥವಾ ಮತ್ತೊಂದು ಮಗದೊಂದು ಮಾಡೋದಕ್ಕೆ ಎಲ್ಲಿ ಅಡೆತಡೆ ಆಗುತ್ತೋ ಅನ್ನೋ ಕಾರಣಕ್ಕೆ ವುಮೆನ್ ಕಾರ್ಡ್ ಪ್ಲೇ ಮಾಡಿಕೊಂಡು ಗಂಡಸರನ್ನ ಒಂದು ಒಳ್ಳೆದಕ್ಕೆ ಹೇಳಿದ್ದನ್ನು ಏನೋ ಒಳ್ಳೆದಕ್ಕೆ ಅಥವಾ ಒಳ್ಳೇದಾಗಲಿ ಈ ಸಮಾಜಕ್ಕೆ ಅಂತ ಏನಾದರೂ ಆ ರೀತಿ ಪ್ರಶ್ನೆ ಮಾಡಿದ್ರೆ, ಟ್ರಾಲ್ ಮಾಡಿದ್ರೆ, ಇವರು ಅದನ್ನು ವುಮೆನ್ ಕಾರ್ಡ್ ಪ್ಲೇ ಮಾಡಿಬಿಟ್ಟು ಗಂಡು ಮಕ್ಕಳೇ ಸರಿ ಇಲ್ಲ, ಗಂಡು ಮಕ್ಕಳೇ ಹೀನ ಮನಸ್ಥಿತಿಯವರು, ಗಂಡು ಮಕ್ಕಳೇ ಕಾಮಕರು ಅನ್ನೋ ಬಿಂಬಿಸುವ ರೀತಿ ಇದೆಯಲ್ಲ, ಇದರ ವಿರುದ್ಧ ನನ್ನ ಹೋರಾಟ. ಬೇರೆ ಏನಿಲ್ಲ. ಅವರ ಸ್ವಾತಂತ್ರ್ಯ ಕಿತ್ಕೊಳ್ಬೇಕು ಅನ್ನೋದೇನು ನನ್ನ ಹತ್ರ ಇಲ್ಲ. ಅವರು ಆರಾಮಾಗಿರಲಿ, ಅವ್ರು ಆರಾಮಾಗಿ ಅವ್ರು ಯಾವ ಬಟ್ಟೆ ಬೇಕಾದರೂ ಹಾಕಲಿ, ಯಾವ ಊಟ ಬೇಕಾದರೂ ತಿನ್ನಲಿ, ಎಲ್ಲ ಅವ್ರ ದುಡ್ಡು ಅವರಿಷ್ಟ. ಆದರೆ ಅವ್ರ ದುಡ್ಡು ಅವರಿಷ್ಟ ಅನ್ನೋ ಅವರ ದುಡ್ಡಲ್ಲಿ ತೆಗೆದುಕೊಳ್ಳುತ್ತಿರುವ ಬಟ್ಟೆ ಅಥವಾ ಅವರದ್ದೇ ದುಡ್ಡಲ್ಲಿ ಹಾಕುತ್ತಿರುವಂಥ ಬಟ್ಟೆ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದೇ ಒಂದು ಕಾರಣ, ನಾನು ಅದರಿಂದನೇ ತೊಂದರೆ ಆಗ್ತಿದೆ, ಅದರಿಂದನೇ ಅತ್ಯಾಚಾರಗಳಾಗ್ತಿವೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಅದರಿಂದನೇ ಅಲ್ಲ, ಅದೂ ಒಂದು ಕಾರಣ ಅಂತ ನಾನು ಹೇಳ್ತಾ ಇದ್ದೆ. ಸೊ ಈ ಒಂದೊಂದು ಕಾರಣಗಳಿರುವಾಗ ನಾವು ಹೆಂಗಿರಬೇಕು, ನಾವ್ಯಾವ ರೀತಿ ಬದುಕಬೇಕು, ನಾವ್ಯಾವ ರೀತಿ ಈ ಸಮಾಜದಲ್ಲಿ ಇರಬೇಕು ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಸೊ ಈಗ ಉದಾಹರಣೆಗೆ ಒಬ್ಬರು ನಟಿ ಹೇಳಿದ್ರು, ಹೆಣ್ಮಕ್ಳು ಬೆತ್ತಲೆಯಾಗಿರ್ಬೋದು ಅಂತ. ಸೊ ಇರೋಕ್ಕಾಗುತ್ತಾ? ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ಹಾಗಾದರೆ ಬೆತ್ತಲೆಯಾಗಿರ್ಬೋದಾ? ಇದ್ದರೂ ಕೂಡ ಕಣ್ಣೆತ್ತಿ ನೋಡಬಾರ್ದು ಅಂದರೆ ನೀವು ಮನೆ ಒಳಗಡೆ ಇರಿ. ನೀವು ನಿಮ್ಮ 4 ಗೋಡೆ ಮನೆ ಒಳಗಡೆ ಇರಿ. ಸಮಾಜಕ್ಕೆ ಬಂದಾಗ ನೀವು ಕಣ್ಣೆತ್ತಿ ನೋಡಬಾರ್ದು ಅಂತಂದರೆ ನಾವೇನು ಕಣ್ಣು ಮುಚ್ಕೊಂಡ್ರಿ ಅಂದ್ರೆ ಹೋಗಬೇಕು? ಯಾವ ಅರ್ಥದಲ್ಲಿ ನೀವು ಹೇಳ್ತಾ ಇದ್ದೀರಾ, ಯಾವ ಅರ್ಥದಲ್ಲಿ ನೀವು ಮಾತನಾಡ್ತಾ ಇದ್ದೀರಾ ಗೊತ್ತಿಲ್ಲ ನನಗೆ. ಸೊ ಒಟ್ಟಿನಲ್ಲಿ ಒಂದಂತೂ ಸತ್ಯ, ಅಶ್ವದ್ವಿತಾದಂಥ ನಾನು ಹೆಣ್ಣು ಮಕ್ಕಳ ಈ ಅರ್ಧಂಬರ್ಧ ಬಟ್ಟೆ ವಿಚಾರವಾಗಿ ಧ್ವನಿ ಎತ್ತಿದ್ದಂತೂ ಸತ್ಯ. ಒಂದಷ್ಟು ಅನೇಕರು ನನಗೆ ಬಹಳ ಸಪೋರ್ಟ್ ಕೊಟ್ಟಿದ್ದಾರೆ. ಸಪೋರ್ಟ್ ಮಾಡಿ ನೀವು ಮಾತಾಡ್ತಿರೋದೇ ಕರೆಕ್ಟ್ ಬಾಸು ಅಂತ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು. ಅವರಿಗೆಲ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಹೇಳ್ತಾ ಇರೋದು ಇಷ್ಟೇ, ಅರ್ಧಂಬರ್ಧ ಬಟ್ಟೆ ಯಾರಿಗೂ ಪ್ರಾಬ್ಲಮ್ ಅಲ್ಲ, ಆದರೆ ಕೆಲವರಿಗೆ ಸಮಸ್ಯೆ. ನಾನು ಹೇಳೋದು, ನೀವೆಲ್ಲ ದುಡ್ಡಿರೋರು, ನೀವೆಲ್ಲ ರಿಚ್ಚು, ನಿಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ ತುಂಬ ಜನ ಬರ್ತಾರೆ. ನಿಮ್ಮನ್ನು ಹೆಣ್ಣು ಅಂತಂದಾಗ, ಅದರಲ್ಲೂ ಹೀರೋಯಿನ್ಗಳಂತಂದಾಗ ನಿಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ ದುಡ್ಡಿರೋರ ಹತ್ರ ಬೇಜಾನ್ ಜನ ಬರ್ತಾರೆ. ಆದರೆ ಬಡವರು ಎಲ್ಲೋ ಹೋಗ್ತಾ ಇರ್ತಾರೆ. ನಿಮ್ಗಳಿಂದ ಮೈ ತುಂಬ ಬಟ್ಟೆ ಹಾಕೊಂಡಿರೋರ ಮೇಲೆ, ಮಕ್ಕಳ ಮೇಲೆ, ಆಮೇಲೆ ಮುದುಕಿಯರ ಮೇಲೆ ಪ್ರಚೋದಿತರಾಗಿ, ನಿಮ್ಮನ್ನು ನೋಡಿ ನೋಡಿ ಪ್ರಚೋದಿತರಾಗೋದು, ಅಲ್ಲೆಲ್ಲ ಹೋಗ್ಬಿಟ್ಟು ಇನ್ನೊಬ್ಬರ ಮೇಲೆ ಅದನ್ನು ಎರಗ್ಬಿಡೋದು, ಈ ಥರ ಆಗುತ್ತಲ್ವಾ? ಸೊ ಹಾಗಾಗಿ ದಯವಿಟ್ಟು ಇದು ಸತ್ಯ. ಇದು ನಾನು ಜನತಾ ನ್ಯಾಯಾಲಯಕ್ಕೆ ಹೋಗಬೇಕು ಅಂತ ಆಸೆ ಪಡ್ತೀನಿ. ಹೈಕೋರ್ಟ್ಗೆ ಈ ವಿಚಾರ ಹೋಗಬೇಕು. ಅವರಲ್ಲಿ ವಾದ ಮತ್ತು ಪ್ರತಿವಾದಗಳಾಗಿ ಅದೊಂದು ತೀರ್ಮಾನಕ್ಕೆ ಬರಬೇಕದು. ಆ ತೀರ್ಮಾನಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ ನಿಜವಾಗ್ಲೂ ಕೂಡ ಅಲ್ಲಿ ಒಂದು ಸಂದೇಶ ಒಂದು ಸಿಗುತ್ತೆ ನಮಗೆ, ರಾಜ್ಯದ ಜನತೆಗೆ. ಯಾಕಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ದೇಶ ಅಂತ ಬಂದಾಗ ನಾವು ಹೆಂಗೆ ಬದುಕಬೇಕು ಹಾಗೇ ಬದುಕಬೇಕು. ಸೊ ಒಟ್ಟಿನಲ್ಲಿ ಈಕೆ ಎಸ್ಕೇಪ್ ಅಂತೂ ಆಗಿರೋದು ಸತ್ಯ. ಸಂಧ್ಯಾ ಅವರು, ಹೋರಾಟಗಾರ್ತಿ ಸಂಧ್ಯಾ ಅವರು ಬೆಂಗಳೂರಿನ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಸೋನು ಶೆಟ್ಟಿಯನ್ನು ವಿಚಾರಣೆಗೆ ಒಳಪಡಿಸ್ತಾರಾ ಅಥವಾ ನೋಟಿಸ್ ಕೊಟ್ಟು ಕಳಿಸ್ತಾರಾ ಅಥವಾ ಇಬ್ಬರಿಗೂ ಕಾಂಪ್ರಮೈಸ್ ಮಾಡಿ ಕಳಿಸ್ತಾರಾ, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಕಾದು ನೋಡೋಣ. ಥ್ಯಾಂಕ್ ಯು. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ.